ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಆಲ್ರೆಡಿ ನನ್ನ ತಂಪ್ಲೈನ್ ನೋಡಿದಾಗಲೇ ನಿಮಗೆ ಗೊತ್ತಿರುತ್ತೆ ಇವತ್ತಿನ ರೆಸಿಪಿ ಏನಂತ. ಸೊ ನಮ್ಮತ್ತೆ ಈಗ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಹಾಗೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಬೆಲ್ಲದ ಪಾಕ ಹಾಕ್ತಾ ಇದ್ದಾರೆ. ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡಿದರು. ಸೊ ನಾನೀಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಇಲ್ಲಿ ಏನು ಹೂರಣ ರೆಡಿ ಮಾಡ್ತಾ ಇದ್ದಾರೆ ಅಂದರೆ, ಕೊಕೊನಟ್ನ ನೀಟಾಗಿ ತುರಿದಿಟ್ಕೊಂಡು ಬೆಲ್ಲದ ಪಾಕದಲ್ಲಿ ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಫ್ಲೇವರ್ಗೆ ಏಲಕ್ಕಿನ ಪೌಡರ್ ಮಾಡಿ ಹಾಕಿದ್ದಾರೆ. ಅಷ್ಟೇ ಈ ಹೂರಣಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿರೋದು. ಸೊ ಒಣಶುಂಠಿನೂ ಹಾಕ್ಕೊಳ್ಬೋದು ಫ್ಲೇವರ್ಗೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಕಲರ್ ಕೂಡ ಈ ರೀತಿ ಚೇಂಜ್ ಆಗುತ್ತೆ. ಈಗ ಇದು ಹೂರಣ ರೆಡಿಯಾಗಿದೆ ಅನ್ನೋದಕ್ಕೆ ನಿಮಗೆ ಒಂದು 3 ಟಿಪ್ಸ್ನ ಹೇಳ್ಕೊಡ್ತಾರೆ, ಬನ್ನಿ ತೋರಿಸ್ತೀನಿ. ಫಸ್ಟು ಕೈಯಲ್ಲಿ ಈ ರೀತಿ ಅಂಟುತ್ತಾ ಇಲ್ವೋ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇದು ಒಂದು ಟಿಪ್ಸು, ಇದು ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗೋದಕ್ಕೆ. ಹಾಗೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತಾರೆ. ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ಕಲರ್ ಚೇಂಜ್ ಆಗಿರಬೇಕು, ಆವಾಗ ಹೂರಣ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಅಂತ. ಇನ್ನೊಂದು ಟಿಪ್ಸ್ ಏನಂದರೆ, ಈಗ ಪಾತ್ರೆಗೆ ಈ ರೀತಿ ಅಂಟಬಾರ್ದು. ಸೊ ಇದು ಒಂದು ಟಿಪ್ಸು. ಇದು ಥರ್ಡ್ ಟಿಪ್ಸ್ ಏನಂದರೆ, ನೀರು ಕೈಯಲ್ಲಿ ಹತ್ಕೊಂಡು ಈ ರೀತಿ ಮುಟ್ಟು ನೋಡಿದಾಗ ಕೈಗೆ ಅಂಟಬಾರ್ದು. ಸೊ ಇದು ಒಂದು ಟಿಪ್ಸು. ಈ 3 ಟಿಪ್ಸಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಬೋದು, ಬೆಂದಿದೆಯೋ ಇಲ್ವೋ, ಕಂಪ್ಲೀಟಾಗಿ ರೆಡಿಯಾಗಿದೆಯೋ ಇಲ್ವೋ ಅಂತ. ಈಗ ನೆಕ್ಸ್ಟು ಕಣಕರ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದಾರೆ. ತುಂಬ ಚಿಕ್ಕದಾಗಿರುತ್ತೆ. ಚಿರೋಟಿ ರವೆ ಅಂದರೆ ನಿಮಗೆ ರೇಷನ್ ಅಂಗಡಿಯಲ್ಲಿ ಕೊಡ್ತಾರೆ. ಅಂದರೆ ಉಪ್ಪಿಟ್ಟು ರವೆ ಅಂತ ಅಂದ್ಕೊಳ್ಬೇಡಿ, ಅದು ಚಿಕ್ಕದಾಗಿರುತ್ತೆ ಅಂತ. ಇದು ತುಂಬಾ ಚಿಕ್ಕದಾಗಿರುತ್ತೆ. ಚಿರೋಟಿ ರವೆ ಅಂತ ಕೇಳಿದ್ರೆ ಕೊಡ್ತಾರೆ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಚಿರೋಟಿ ರವೆ ಅಂದರೆ ಯಾವ ರೀತಿ ಇರುತ್ತೆ ಅಂತ. ಇದಕ್ಕೆ ಮೈದಾ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮಾಮೂಲಿ ನೀವು ಒಬ್ಬಟ್ಟಿಗೆ ಯಾವ ರೀತಿ ರೆಡಿ ಮಾಡ್ಕೊಳ್ತೀರೋ ಆ ರೀತಿ ಈ ಕಣಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದು 1 ಅವರ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ನೆನೆ ಇಟ್ಟಿದ್ರು. ಈ ರೀತಿ ಎಳ್ಕೊಂಡಾಗ ಈ ರೀತಿ ನೀಟಾಗಿ ಹಿಂಗೆ ಬರುತ್ತೆ, ರಬ್ಬರ್ ಥರ. ಸೊ ಅಷ್ಟು ಸ್ಮೂತಾಗಿರುತ್ತೆ. ಈಗ ಒಬ್ಬಟ್ಟು ಎಲ್ಲರಿಗೂ ನಾರ್ಮಲಾಗಿ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಅದೇ ಮೆಥಡ್ನೇ ಇದನ್ನು ಮಾಡೋದು. ಸೊ ಯಾವ ರೀತಿ ಮಾಡ್ತಾರೆ ನಮ್ಮತ್ತೆ ಅಂತ ತೋರಿಸ್ತೀನಿ, ಬನ್ನಿ.
ನೋಡ್ಕೊಂಡು ಬಂದ್ರಲ್ಲ, ಇಷ್ಟೇ ಸಿಂಪಲಾಗೆ ಮಾಡೋದು. ಲಾಸ್ಟಿಗೆ ನಾನು ಒಂದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅತ್ತೆಗೆ ಮೆಹಂದಿ ಹಚ್ಚಿದ್ದೆ. ಸೊ ಕೈ ಅದಕ್ಕೆ ಮೆಹಂದಿ ಕಲರ್ ಕಾಣಿಸ್ತಾ ಇದೆ. ಸೊ ಎಷ್ಟು ವಾಶ್ ಮಾಡಿದ್ರು ಅಷ್ಟು ಹೋಗಿಲ್ಲ. ಸೊ ಒಂದು 2-3 ವಾಶ್ ಆದಮೇಲೆ ಹೋಗುತ್ತೆ ಮೆಹಂದಿ. ಸೊ ಲಾಸ್ಟಿಗೆ ನಾನೊಂದು ತಟ್ಬಿಟ್ಟು ಮಾಡಿದೆ. ಟೋಟಲಾಗಿ 41 ಆಗಿತ್ತು. ಸೊ ಅಂದ್ಕೊಂಡಿದ್ವಿ ಇಷ್ಟು ಮಾಡಬೇಕು ಅಂತ. ಕರೆಕ್ಟಾಗಿ ಅಷ್ಟೇ ಮೆಸರ್ಮೆಂಟ್ ಅಷ್ಟೇ ಕರೆಕ್ಟಾಗಿ ಬಂದಿತ್ತು. 41 ಒಬ್ಬಟ್ಟು ಕೂಡ ಆಗಿತ್ತು. ಇಷ್ಟೇ ಸಿಂಪಲ್ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ನಾವು 41 ಮಾಡಬೇಕು ಅಂತ ಇರಲಿಲ್ಲ. ಸೊ ಅದು ಅಂದ್ಕೊಂಡಿದ್ವಿ ಅಷ್ಟೇ, ಬಟ್ ಅದು ಲಾಸ್ಟಿಗೆ 41 ಆಯಿತು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಒಂದು 8 ಮೆಂಬರ್ಸ್ಗಂತ ಮಾಡಿದ್ವಿ. ಸೊ ಕರೆಕ್ಟಾಗಿ ಬಂದಿದೆ. ಸೊ ಇಷ್ಟೇ, ಈ ಒಂದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ. ಸೊ ಹಂಗಾಗಿ A to Z ಕರೆಕ್ಟಾಗಿ ನಾನು ಯಾವ ರೀತಿ ಮೆಥಡಲ್ಲಿ ತೋರಿಸಿದ್ದೀನೋ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಈ ಒಂದು ರೆಸಿಪಿನ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ಒಂದು ರೆಸಿಪಿಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.